ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನ ವಿರಹಕಾತರ ಆಜುಹಾವ ಪುತ್ರಾ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವಾ. ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು. ಅಂತ್ಯಕಾಲದಲ್ಲಿ ಈ ರೀತಿ ಹೇಳಬಹುದೇ ಅವನು ಘೋರಾಯ ಮೂಢಾಯ ಅಂತ ಕೇಳಬಹುದೇ ಅಂತ. ಅದಕ್ಕೆ ನಿನ್ನೆ ಒಬ್ಬರು ಫೋನ್ ಮಾಡಿ ಹೇಳಿದರು, ಯಾಕೆ ಬರಬಾರದು ಆ ತರಹದ ಸಾಧ್ಯತೆಗಳು. ಕಾರಣ ಏನು ಅಂತಂದರೆ, ಆಳವಾದ ನೋವು ಆದಾಗ ಮೊದಲು ದೇವರು ಘೋರ ಅಂತ ಅಂದುಕೊಳ್ತಾನೆ. ಆಮೇಲೆ ದೇವರಿಗೆ ಬುದ್ಧಿ ಇಲ್ಲ, ನನ್ನಂತಹವನಿಗೆ ಶಿಕ್ಷೆ ಕೊಟ್ಟ ಅಂತ ಅಂದುಕೊಳ್ತಾನೆ. ಆಮೇಲೆ ದೇವರು ಕೂಡ ಯಾವುದೋ ಒಂದು ಆವೇಶದಿಂದ ರಿಯಾಕ್ಟ್ ಮಾಡಿದ್ನೇನೋ ಅಂತ ಅಂದುಕೊಳ್ತಾನೆ. ಕ್ರಮೇಣ ಇಲ್ಲ ದೇವರು ಹಾಗೆ ಅನ್ಯಾಯ ಮಾಡಲಾರ, ದೇವರಿಗೆ ಅಜ್ಞಾನ ಇಲ್ಲ ಅಂತ ತನ್ನನ್ನೇ ತಾನು ಸಮಾಧಾನ ಪಡಿಸಿಕೊಳ್ತಾನೆ. ಈ ಎಲ್ಲ ಹಿನ್ನೆಲೆಯಲ್ಲಿ ದೇವರನ್ನು ಶಾಂತ, ಘೋರ, ಮೂಢ, ಗುಣಕರ್ಮ ಅಂತ ಹೇಳಿ ಚಿಂತನೆ ಮಾಡ್ತಾನೆ. ಆಮೇಲೆ ಸಾಮ್ಯಾಯ, ಜ್ಞಾನಘನ, ಈ ವಿಶೇಷಣಗಳಲ್ಲಿ ಗಜೇಂದ್ರನ ನೋವಿನಿಂದ ಆಚೆಯ ಚಿಂತನೆಯ ಬೆಳವಣಿಗೆಗಳಿವೆ ಅಂತ ನಿನ್ನೆ ಫೋನ್ ಮಾಡಿ ಒಬ್ಬರು ಹೇಳಿದ್ರು. ಅದರಿಂದಾಗಿ ಇದೆಲ್ಲ ಒಂದು ಚಿಂತನೆಯ ಬೆಳವಣಿಗೆ. ಮತ್ತು ಇದನ್ನೆಲ್ಲ ಅವನು ಬಾಯಲ್ಲಿ ಹೇಳಿರಬೇಕಾಗಿಲ್ಲ, ಆ ಮನಸ್ಸಿನಲ್ಲಿ ಸೆಳೆದು ಹೋದ ಒಂದು ಭಾವನೆಯನ್ನು ಅವರು ಅನುವಾದ ಮಾಡಿಬಿಡ್ತಾರೆ. ಇದೇ ಶಬ್ದಗಳನ್ನು ಹೇಳಿ ಗಜೇಂದ್ರ ಸ್ತೋತ್ರ ಮಾಡಿದ ಅಂತ ಅಂದುಕೊಳ್ಳೋದು ಒಂದು ರೀತಿ. ಇಲ್ಲ ಗಜೇಂದ್ರನ ಮನಸ್ಸಿನಲ್ಲಿ ಬರುವ ಭಾವನೆಯ ಸೆಳಕನ್ನು ವೇದವ್ಯಾಸರು ಅನುವಾದ ಮಾಡಿದರು ಅಂತ ಹೇಳಿಕೊಳ್ಳೋದು ಒಂದು. ಈ ರೀತಿ ಮೂಲ ಪ್ರಕೃತಯೇ ನಮಃ ಅನ್ನುವಲ್ಲಿಯ ತನಕ ನೋಡಿದ್ದೆವು. 13 ಶ್ಲೋಕಗಳಾಗಿತ್ತು. ಇವತ್ತು 14ನೆಯ ಶ್ಲೋಕದಿಂದ ಚಿಂತನೆ ಮಾಡೋಣ. ಸರ್ವೇಂದ್ರಿಯ ಗುಣದ್ರಷ್ಟ್ರೇ ಸರ್ವಪ್ರತ್ಯಯ ಹೇತವೇ ಅಸತ್ಯಾಚ್ಚ ವಿಮುಕ್ತಾಯ ಸದಾ ಭಾಸಾಯತೆ ನಮಃ. ಸರ್ವೇಂದ್ರಿಯ ಗುಣದ್ರಷ್ಟ್ರೇ, ಎಲ್ಲ ಇಂದ್ರಿಯಗಳು ಮತ್ತು ಆ ಇಂದ್ರಿಯ ಏನನ್ನು ವಿಷಯೀಕರಿಸುತ್ತೆ ಅನ್ನೋದನ್ನು ನೋಡ್ತಾನೆ. ಮತ್ತು ಎಲ್ಲ ಇಂದ್ರಿಯಗಳ ಗುಣ, ಅದರ ಒಳ್ಳೆಯ ಒಳಿತು ಮತ್ತು ಕೆಡಕು, ಇವೆರಡನ್ನೂ ಕೂಡ ನೋಡ್ತಾನೆ. ಹೀಗಾಗಿ ದೇವರು ಸರ್ವೇಂದ್ರಿಯ ಗುಣದ್ರಷ್ಟ್ರೆ ಅಂತ. ಏಕೆಂದರೆ ಗಜೇಂದ್ರನಿಗೆ ನಾನು ಹೀಗೆ ಚಿಂತನೆ ಮಾಡೋದು ದೇವರಿಗೆ ತಲುಪುತ್ತೆ ಅಂತನ್ನುವ ವಿಶ್ವಾಸ ಬೇಕಲ್ಲ. ನಾವು ಯಾವ ಭಾಷೆಯಲ್ಲಿ ಹೇಳಿದ್ರೆ ದೇವರಿಗೆ ತಲುಪುತ್ತೆ ಅಂತಲೇ ದೊಡ್ಡ ತಲೆಬಿಸಿ ಮಾಡಿಕೊಂಡಿರ್ತೇವೆ. ಜ್ಞಾನ ಶುದ್ಧವಾಗಿದ್ದರೆ ಸಾಕು, ಯಾವುದೇ ಭಾಷೆಯಲ್ಲಿ ಹೇಳಿದ್ರೂ ದೇವರಿಗೆ ತಲುಪತ್ತೆ ಅಂತ ಅವನಿಗನ್ನಿಸಿರಬೇಕು ಗಜೇಂದ್ರನಿಗೆ. ಹೀಗಾಗಿ ಅವ ಹೇಳಿದ ಸರ್ವೇಂದ್ರಿಯ ಗುಣದ್ರಷ್ಟ್ರೆ ಅಂತ. ಅಲ್ಲ, ಹಾಗಿದ್ದರೆ ನಾವೇ ಒಂದು ಸ್ತೋತ್ರವನ್ನು ಮಾಡಬಹುದಲ್ಲ ಅಂತ. ಮಾಡ್ಬೋದು, ಏನು ತಪ್ಪೇನಿಲ್ಲ ಅದರಲ್ಲಿ.
ಆದರೆ ನಮ್ಮ ಬೆಳವಣಿಗೆ ಅನ್ನೋದು ಆಗಬೇಕಾಗತ್ತೆ. ಸ್ತೋತ್ರ ಮಾಡುವ ತನಕದ ಬೆಳವಣಿಗೆ ನಮ್ಮಲ್ಲಿ ಆಗಿರುತ್ತೋ ಆಗಿರಲ್ವೋ ಗೊತ್ತಿಲ್ಲ. ಅದರಿಂದಾಗಿ ಈಗಾಗಲೇ ಯಾರು ಹಿರಿಯರು ಸಿದ್ಧರು ಸ್ತೋತ್ರ ಮಾಡಿದ್ದಾರೆ ಅದರ ಮೂಲಕ ದೇವರನ್ನು ನಾವು ಸ್ತೋತ್ರ ಮಾಡೋದು. ನಮಗೆ ಆ ಒಳಗಿನಿಂದ ಭಾವನೆ ಉಕ್ಕಿ ಬಂದಾಗ ನಾವೇ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಗಜೇಂದ್ರ ಅವನು ಕಂಡದ್ದು, ನಾನು ನನ್ನ ಮನಸ್ಸಿನಲ್ಲಿ ದೇವರನ್ನು ಚಿಂತನೆ ಮಾಡಿದರೆ ದೇವ್ರಿಗದು ಅರ್ಥ ಆಗತ್ತೆ. ಯಾಕೆಂದರೆ ಸರ್ವೇಂದ್ರಿಯ ಗುಣದ್ರಷ್ಟರೇ ಅವನು, ಸರ್ವ ಪ್ರತ್ಯಯ ಹೇತವೇ. ಈ ರೀತಿಯಾಗಿ ನಾನು ಚಿಂತನೆ ಮಾಡ್ತಾ ಇದ್ದೇನೆ. ನಾನು ಆನೆ, ಮೂಢ ಜಂತು. ಆ ಜಂತುವಿನ ಒಳಗಡೆ ಇಷ್ಟೆಲ್ಲ ಜ್ಞಾನದ ಕೊಡುಕೊಳ್ಳುವಿಕೆಗಳು ಕ್ರಿಯೆಗಳು ಆಗ್ತಾ ಇವೆ. ಯಾವುದೋ ಜನ್ಮದಲ್ಲಿ ಓದಿದ್ದು ಈ ಜನ್ಮದಲ್ಲಿ ಮನಸ್ಸಿನ ನುಡಿಗಳಾಗಿ ಹೊಮ್ಮುತ್ತಾ ಇವೆ. ಇದಕ್ಕೆ ಕಾರಣ ದೇವರೇ. ಯಾಕೆ ಅಂದರೆ ಸರ್ವ ಪ್ರತ್ಯಯ ಹೇತವೇ. ಸರ್ವ ಎಲ್ಲ, ಪ್ರತ್ಯಯ ಅಂದರೆ ಜ್ಞಾನ, ಅದಕ್ಕೆ ಕಾರಣ. ಸರ್ವ ಪ್ರತ್ಯಯ ಹೇತವೇ. ಅಸತ್ಯಾಚ್ಯ ವಿಮುಕ್ತಾಯ. ಸಜ್ಜನರಿಗೆ ಅಹಿತವನ್ನು ಉಂಟು ಮಾಡಬೇಕು ಅನ್ನುವ ಭಾವನೆಯೇ ದೇವರಲ್ಲಿ ಇಲ್ಲ. ಸತ್ಯ ಅಂದರೆ ಸಜ್ಜನರಿಗೆ ಹಿತವಾದದ್ದು, ಅಸತ್ಯ ಅಂತಂದರೆ ಸಜ್ಜನರಿಗೆ ಹಿತವಲ್ಲದ್ದು. ಅದರಿಂದ ದೇವರು ಆಚೆಗಿದ್ದಾನೆ. ಇದು ಒಂದಾದರೆ ಅಸತ್ಯಾಚ್ಯ ವಿಮುಕ್ತಾಯ, ಯಾವುದು ದೋಷಪೂರ್ಣವೋ ಅದರಿಂದ ದೇವರು ಆಚೆ ಇದ್ದಾನೆ. ಸದಾಭಾಸಾಯ ತೇ ನಮಃ. ಸದಾಭಾಸಾಯ, ಸಜ್ಜನರಿಗೆ ಹೊಳೆಯುವವ ಸದಾಭಾಸ. ನಿರ್ದುಷ್ಟವಾದ ವಿಚಾರಧಾರೆಗೆ ಗಮ್ಯನಾಗುವವ. ಇಂತಹ ತೇ ನಿನಗೆ ನಮಃ ನಮಸ್ಕಾರ. ನಮೋ ನಮಸ್ತೆ ಖಿಲಕಾರಣಾಯ ನಾರಾಯಣಾಯಾರ್ತಿ ವಿನಾಶನಾಯ ಸರ್ವಾಗಮಾಂನಾಯ ಮಹಾರ್ಣವಾಯ ನಮೋಪವರ್ಗಾಯ ಪರಾಯಣಾಯ. ಅಖಿಲ ಕಾರಣಾಯ ತೇ ನಮಃ. ಎಲ್ಲಕ್ಕೂ ಕೂಡ ಕಾರಣನಾಗಿರುವ ನಿನಗೆ ನಮಸ್ಕಾರ. ಆರ್ತಿ ವಿನಾಶನಾಯ, ಸಂಕಟವನ್ನು ಪರಿಹರಿಸುವ ನಿನಗೆ ನಮಸ್ಕಾರ. ಸರ್ವಾಗಮ ಆಮ್ನಾಯ ಮಹಾರ್ಣವಾಯ, ಎಲ್ಲ ತರಹದ ಆಗಮಕ್ಕೆ ನೀನು ಗಮ್ಯ. ಅದರಿಂದಾಗಿ ವೇದ ಎಷ್ಟಿದೆ ಅಂತಂದರೆ ಅರ್ಣವ ಸಮುದ್ರದಷ್ಟು ದೊಡ್ಡದಿದೆ. ಅದೆಲ್ಲವೂ ನಿನ್ನನ್ನು ಹೇಳುತ್ತವೆ. ಸರ್ವಾಗಮ ಆಮ್ನಾಯ ಮಹಾರ್ಣವಾಯ. ವೇದಗಳನ್ನು ದೇವರು ಯಾವಾಗಲೂ ಹೇಳ್ತಾ ಇರ್ತಾನೆ. ದೇವರ ಪ್ರಜ್ಞೆಯಲ್ಲಿ ಎಲ್ಲ ವೇದಗಳು ನೆಲೆಗೊಂಡಿವೆ. ಹೀಗಾಗಿ ಎಲ್ಲ ವೇದಗಳೆಂಬ ಅರಣ, ಸಂಸಾರವೆಂಬ ಬೇಗೆಯಿಂದ ನಮ್ಮನ್ನು ಕಾಪಾಡುತ್ತೆ. ಆದ್ದರಿಂದ ಅದು ನೀರಿನ ಹಾಗೆ. ಎಲ್ಲ ವೇದಗಳೆಂಬ ಬೇಗೆಯನ್ನು ಪರಿಹರಿಸುವ ತಿಳಿ ನೀರಿಗೆ ಅವನೇ ಆಸರೆ. ಸರ್ವಾಗಮಾಂನಾಯ ಮಹಾರ್ಣವಾಯ. ಅಪವರ್ಗಾಯ, ನಮ್ಮ ವರ್ಗದಿಂದ ಆಚೆ ಇರುವವ, ಈ ಎಲ್ಲ ಸಮೂಹಗಳಿಂದ ಆಚೆ ಇರುವವ. ಆದ್ದರಿಂದಾಗಿ ಅಪವರ್ಗ. ಮೋಕ್ಷವನ್ನು ಕೊಡ್ತಾನೆ, ಆದ್ದರಿಂದಲೂ ಅಪವರ್ಗ. ಪರಾಯಣಾಯ, ಎಲ್ಲ ಹಿರಿಯರ ಆಸರೆ. ಅಂತಹ ನಾರಾಯಣನೇ ನಿನಗೆ ನಮಃ ನಮಸ್ಕಾರ. ಗುಣಾರಣಿಚ್ಛಿನ್ನ ಚಿದುಷ್ಮಪಾಯ. ಗುಣಾರಣಚ್ಛನ್ನ ಚಿದುಷ್ಮಪಾಯ ತತ್ಕ್ಷೋಭ ವಿಸ್ಫೂರ್ಜಿತ ಮಾನತಾಯ ಯುಕ್ತಾತ್ಮಭಿಸ್ವಹೃದಯೇ ಪರಿಭಾವಿತಾಯ ಜ್ಞಾನಾತ್ಮನೇ ಭಗವತೆ ನಮ ಈಶ್ವರಾಯ. ಆನೆಯೊಂದರ ಮನಸ್ಸಿನಲ್ಲಿ ಈ ತರಹದ ಒಂದು ಭಾವನೆಯೇ ಅಂತ ಆಶ್ಚರ್ಯ ಆಗತ್ತೆ ನಮಗೆ. ನಾವು ನಮ್ಮ ಪರಿಸರದಲ್ಲಿ ಅರಿವಿನ ಬಗೆಗೆ ಎಚ್ಚರ ಇಲ್ಲದಿದ್ದರೆ ನಮಗೆ ಇದರ ಯೋಚನೆ ಕೂಡ ಬರೋಲ್ಲ. ಅಂತಹ ಯೋಚನೆಗಳೆಲ್ಲ ಒಂದು ಆನೆಯ ಮನಸ್ಸಿನ ಒಳಗಡೆ ಬರಬೇಕು ಅಂತಂದರೆ ಜಾತಿಸ್ಮೃತಿಯ ಪ್ರಭಾವ ಏನು ಅದನ್ನು ಹೇಳೋದು. ಗುಣಾರಣಿಚ್ಛನ್ನ ಚಿದುಷ್ಮಪಾಯ ಅಂತ. ಗುಣಗಳು ಅಂತಂದರೆ
ಸತ್ವಗುಣ, ರಜೋಗುಣ, ತಮೋಗುಣಗಳಾಗಿರಬಹುದು. ಗುಣ ಅಂತಂದರೆ ಅತ್ಯಂತ ಅಪ್ರಧಾನವಾದ ಪ್ರಕೃತಿ ಆಗಿರಬಹುದು. ಈ ಗುಣವೆಂಬ ಕಟ್ಟಿಗೆಯೊಳಗಡೆ, ಪ್ರಕೃತಿ ಎಂಬ ಕಟ್ಟಿಗೆಯೊಳಗಡೆ ಚೆನ್ನ ಮುಚ್ಚಿಕೊಂಡಿರುವ ಚಿತ್ ಜ್ಞಾನವೆಂಬ ಉಷ್ಮಪಾಯ ಬೆಂಕಿ ಇರುವವ. ಕಟ್ಟಿಗೆಯೊಳಗಡೆ ಬೆಂಕಿ ಇದ್ದ ಹಾಗೆ ನಮ್ಮೆಲ್ಲರೊಳಗಡೆ ಅವನಿರ್ತಾನೆ. ಕಾಲ ಬಂದಾಗ ಅಭಿವ್ಯಕ್ತನಾಗ್ತಾನೆ ನನ್ನಂತೆ ಅಂತ ಹೇಳಿ ಅವನಿಗೆ ಇರೋದಲ್ವಾ ಗಜೇಂದ್ರನಿಗೆ. ಯಾಕೆಂದರೆ ನಾನು ಆನೆ ದೇಹವನ್ನು ಧರಿಸಿದ್ದೇನೆ ಅಂತ ಅವನಿಗೆ ಅರಿವಿದ್ದೇ ಇರುತ್ತಲ್ವ. ಹಾಗೆ ಅರಿವಿದ್ದಾಗ ಅವನೇ ಅಂದ್ಕೊಳ್ತಾನೆ, ಹೀಗೆ ಅಂದ್ಕೊಳ್ತಾನೆ, ನನಗೆ ಈಗ ಅರಿವು ಬಂತು. ಈಗ ಅರಿವು ಬಂದು ಒಳಗಡೆ ಅದು ಮೊದಲು ಅರಿವು ಇತ್ತು, ಆದರೆ ಕಟ್ಟಿಗೆಯೊಳಗಡೆ ಬೆಂಕಿ ಇದ್ದ ಹಾಗೆ ಇತ್ತು. ಈಗ ಸಮಯ ಬಂತು, ಆ ಬೆಂಕಿ ವಿಜೃಂಭಿಸಿ ಕಟ್ಟಿಗೆಯನ್ನು ಸುಡ್ತಾ ಇದೆ ಅಂತ ಹೇಳಿ ಅವನಿಗೆ ಅರಿವಿರುತ್ತೆ. ಆ ಅಗ್ನಿ ಯಾರು ಅಂತಂದರೆ ಸ್ವಯಂ ನಾರಾಯಣ. ಈ ದೇಹವೆಂಬ ಕಟ್ಟಿಗೆಯೊಳಗಡೆ ಮುಚ್ಚಿಕೊಂಡಿರುವ ಬೆಂಕಿಯಂತೆ ಇದ್ದವ ಅವನು ಅಂತ. ಗುಣಾರಣಿ ಛನ್ನ ಚಿದುಷ್ಮಪಾಯ. ಆ ಶಬ್ದವನ್ನು ಮತ್ತೆ ಮತ್ತೆ ಆಸ್ವಾದನೆ ಮಾಡಬೇಕು ಅನ್ನುತ್ತೆ. ಗುಣವೆಂಬ ಅರಣಿ, ಕಟ್ಟಿಗೆಯೊಳಗಡೆ ಛನ್ನ ಮುಚ್ಚಿಕೊಂಡಿರುವ ಚಿತ್, ಅರಿವೆಂಬ ಉಷ್ಮಪ, ಬೆಂಕಿಯಂತಿರುವವ. ತತ್ಕ್ಷೋಭ ವಿಸ್ಫೂರ್ಜಿತ ಮಾನಚಾಯ. ಇನ್ನು ತತ್ಕ್ಷೋಭ, ಆ ಗುಣಗಳನ್ನು ಅಲುಗಾಡಿಸಿ ಉಲ್ಲೋಲ ಕಲ್ಲೋಲ ಮಾಡಿ, ಈಚೆ ಆಚೆ ಮಾಡಿ, ಜಾಸ್ತಿ ಕಡಿಮೆ ಮಾಡಿ, ವಿಸ್ಫೂರ್ಜಿತ ಮಾನಸಾಯ, ಮನಸ್ಸನ್ನು ವಿಜೃಂಭಿಸುವಂತೆ ಮಾಡಿ ತನ್ನನ್ನು ಅಡಗಿಸಿಕೊಳ್ಳುವವ. ಇದು ಮಾತ್ರ, ಈ ಶ್ಲೋಕ ಮಾತ್ರ ಗುಣಾರಣಿ ಛನ್ನ ಚಿದುಷ್ಮಪಾಯ ತತ್ಕ್ಷೋಭ ವಿಸ್ಫೂರ್ಜಿತ ಮಾನಸಾಯ ಅಂತನ್ನೋದು ಏನು ಆಸ್ವಾದನೆ ಮಾಡಿ ಹೇಳಿರಬೇಡ ಅವನು. ಯುಕ್ತಾತ್ಮಭಿ ಸ್ವಹೃದಯೇ ಪರಿಭಾವಿತಾಯ. ಜ್ಞಾನದಲ್ಲಿ ರತವಾದ ಮನಸ್ಸಿನವರಿಂದ ಸ್ವಹೃದಯೇ ಪರಿಭಾವಿತಾಯ, ತಮ್ಮ ಹೃದಯದ ಒಳಗಡೆ ಅವನನ್ನು ಕಂಡಿರ್ತಾರೆ ಜ್ಞಾನಿಗಳು. ಜ್ಞಾನಾತ್ಮನೇ, ಜ್ಞಾನವೇ ಆಗಿರುವ ಭಗವತೇ ಈಶ್ವರೇ, ಸರ್ವಸಮರ್ಥನಾದ ನಾರಾಯಣನಿಗೆ ನಮಃ ನಮಸ್ಕಾರ. ತಂ ಯಂ ಧರ್ಮ ಕಾಮಾರ್ಥ ವಿಮುಕ್ತಿ ಕಾಮಾಃ ಭಜಂತ ಇಷ್ಟಾಂ ಗತಿಮಾಪ್ನುವಂತಿ ಕಿಂಚಾಶಿಶೋರಾತ್ಯಪಿ ದೇಹಮವ್ಯಯಂ ಕರೋತು ಮೇ ಹೃದಯ ಗ್ರಂಥಿ ಮೋಕ್ಷಣಂ. ಧರ್ಮ, ಕಾಮ, ಅರ್ಥ, ಮೋಕ್ಷ ಇವು ಮೂರೂ ಬೇಕು ಅಂತ ಇದ್ದರೆ ಯಂ ಪರಮಾತ್ಮನನ್ನು ಭಜಂತಹ ಸ್ಮರಣೆ ಮಾಡ್ತಾ ಇಷ್ಟಾಂ ಗತಿಂ ತಾವು ಬಯಸಿದ ಗತಿಯನ್ನು ಆಪ್ನುವಂತೆ ಹೊಂದುತ್ತಾರೆ. ಕಿಂಚ ಅಷ್ಟೇ ಅಲ್ಲದೆ ಆಶಿಷೋ ರಾತಿ ನಾವು ಬಯಸಿದ್ದನ್ನು ಕೊಡ್ತಾನೆ, ಅವನೂ ಕೂಡ ನಿಮಗಿಂಥದ್ದಾಗಲಿ ಅಂತ ಹೇಳಿ ಕೊಡ್ತಾನೆ. ದೇಹಂ ಅವ್ಯಯಮಪಿ ರಾತಿ, ಈ ದೇಹವನ್ನು ನಾನು ಕೇಳಿದರೆ ನಿತ್ಯವಾಗಿ ಕೊಡಪ್ಪ ಅಂತಂದರೆ ಕೊಡ್ತಾನವನು. ನಾನು ಕೇಳಿದರೆ ಒಂದೊಮ್ಮೆ ಸ್ವಾಮಿ ನನ್ನ ದೇಹವನ್ನು ನಿತ್ಯವಾಗಿಸಿಬಿಡು ಅಂತಂದರೆ ಕೊಡ್ತಾನೆ. ಆದರೆ ನಾನು ಬೇಡ್ಕೊಳ್ಳೋದಲ್ಲ, ಹೃದಯ ಗ್ರಂಥಿ ಮೋಕ್ಷಣಂ, ನನ್ನ ಅವಿದ್ಯೆ ಪರಿಹಾರ ಆಗಬೇಕು. ಅವನ ಅಸ್ತಿತ್ವದ ಬಗೆಗೆ ಏನೇನು ಸಂಶಯಗಳಿದೆ ಆ ಎಲ್ಲ ಸಂಶಯಗಳಿಗೆ ಮೂಲವಾಗಿರುವಂತಹ ಈ ಮನಸ್ಸು ಹರಿದು ಹೋಗಬೇಕು. ಅದನ್ನು ಮಾತ್ರ ನಾನು ಕೇಳ್ತೇನೆ. ದೇಹವನ್ನು ನಿತ್ಯ ಆಗಲಿ ಅಂತ ಕೇಳೋದಿಲ್ಲ ಅಂತ ಹೇಳ್ತಾನವನು. ದೈಹಿಕ ಪ್ರಜ್ಞೆ ಗಾಢವಾಗಿ ಇರುವಂತಹ ಜೀವರು ಮನುಷ್ಯರಿಗಾದರೂ ಒಮ್ಮೊಮ್ಮೆ ಅನ್ನಿಸಬಹುದು, ಆದರೆ ಪ್ರಾಣಿಗಳಿಗೆ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರಾಣಿಯ ದೇಹದಲ್ಲಿರುವ ಜೀವ ಒಬ್ಬನಿಗೆ ಈ ದೇಹ ಅಂತನ್ನೋದು ಅನಿತ್ಯ, ಸಮಸ್ಯೆ ಬರೋದು, ಸಂಶಯ ಬರೋದು ಮನಸ್ಸಿನಿಂದ. ಆ ಮನಸ್ಸಿನ ಕಟ್ಟನ್ನು ಬಿಡಿಸಿಬಿಡು ಅಂತ ಕೇಳಬೇಕು ಅಂತಂದರೆ ಆ ದೇವರ
ಅತೀಂದ್ರಿಯವಾದ ಶಕ್ತಿ ಎಂಥದ್ದು. ಗಜೇಂದ್ರ ಗ್ರೇಟ್ ಆಗೋದು ಹಾಗೆ. ನಾವು ಸಾಮಾನ್ಯ ಕಥೆಯನ್ನು ಅನುಸಂಧಾನ ಮಾಡಬೇಕಾದ್ರೆ ಗಜೇಂದ್ರ ಬಂದ, ಮೊಸಳೆ ಹಿಡ್ಕೋತು, ದೇವರೇ ಅಂತ ಬೇಡಿಕೊಂಡ, ದೇವರು ಬಂದು ಬಿಡಿಸ್ಬಿಟ್ಟ ಅಂದರೆ ಅವನು ಬೇಡಿಕೊಂಡದ್ದು ತನ್ನ ದೇಹದ ಮುಕ್ತಿಗಾಗಿ ಅಂತ ನಾವು ಅಂದುಕೊಳ್ತೇವೆ. ಆದರೆ ಭಾಗವತವನ್ನು ಸೂಕ್ಷ್ಮವಾಗಿ ನೋಡಿದಾಗ ಗೊತ್ತಾಗತ್ತೆ, ನನಗೆ ಬಂದ ಕಷ್ಟವನ್ನು ಪರಿಹಾರ ಮಾಡುವಂತ ಅಲ್ಲೇ ಇಲ್ಲ ಅವನು. ಆ ಕಷ್ಟದ ಹಿಂದೆ ಇರುವ, ಕಷ್ಟಕ್ಕೆ ಕಾರಣವಾದ, ಅಥವಾ ಆ ಕಷ್ಟವನ್ನು ಕಷ್ಟ ಅಂತ ಅಂದುಕೊಳ್ಳುವ ಮನಸ್ಸನ್ನೇ ಬಿಡಿಸಿಬಿಡು ಅಂತ ಅವನು ಕೇಳಿದ್ದು. ಅದನ್ನು ದೇಹವನ್ನು ನಿತ್ಯ ಇರಬೇಕು, ದೇಹವನ್ನು ಹಾಗೆ ಪೋಷಣೆ ಮಾಡಿಕೊಳ್ಬೇಕು ಅಂತ ಅಂದುಕೊಳ್ಳೇ ಇಲ್ಲ. ಅದಕ್ಕೆ ಗಜೇಂದ್ರ ಗ್ರೇಟ್. ನೀವು ಯಾವುದೇ ಒಬ್ಬೊಬ್ಬನನ್ನು ನೋಡಿ, ಒಂದೊಂದು ಭಾಗವತದಲ್ಲಿ ಬರುವ ಒಬ್ಬೊಬ್ಬರ ಕ್ಯಾರೆಕ್ಟರ್ ಕೂಡ ಬಹಳ ವಿಶಿಷ್ಟವಾಗಿ ಇದೆ. ತಮಗೆ ಬಂದಿರುವ ಕಷ್ಟದ ಆಚೆಗೆ ಇನ್ನೇನನ್ನು ಕೇಳ್ತಾ ಇರ್ತಾರೆ ಅವರು. ಕಷ್ಟವನ್ನು ಪರಿಹರಿಸು ಅಂತ ಕೇಳೋದೇ ಇಲ್ಲ. ಕಷ್ಟಗಳಿಂದ ಕಲಿತ ಪಾಠ, ಕಷ್ಟವನ್ನು ನಮಗೆ ಕೊಡಬೇಡ ಅಂತ ಹೇಳೋದಾಗಲಿ, ಇದ್ಯಾವುದು ಮಾಡೋಲ್ಲ. ಅದರಿಂದಾಗಿ ಭಾಗವತದಲ್ಲಿ ಬರುವ ಒಬ್ಬೊಬ್ಬ ಭಕ್ತನೂ ಕೂಡ ಬಹಳ ವಿಭಿನ್ನವಾಗಿ ಯೋಚನೆ ಮಾಡೋದು. ಇಲ್ಲ ಅಂತಂದರೆ ಗಜೇಂದ್ರನೂ ಒಂದೇ ತರಹ, ಅಂಬರೀಷನೂ ಒಂದೇ ತರಹ, ಅಜಾಮಿಳನೂ ಒಂದೇ ತರಹ, ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಒಂದೇ ಥರ ಆದರೆ ಅದು ದೇವರ ಮಹಿಮೆಗೆ ಸಾಕ್ಷಿ ಅಂತ ತೋರಿಸಲಿಕ್ಕೆ ಒಬ್ಬ ಫಲಾನುಭವಿಗಳ ಲಿಸ್ಟ್ ಕೊಟ್ಟ ಹಾಗಿರುತ್ತೆ. ನಮ್ಮ ಟ್ಯುಟೋರಿಯಲ್ಸಲ್ಲಿ ಓದಿ ಫಸ್ಟ್ ರ್ಯಾಂಕನ್ನು ಪಡೆದ ವಿದ್ಯಾರ್ಥಿಗಳಿವರು ಅಂತ ಹೇಳಿ ದೊಡ್ಡದಾಗಿ ಬೋರ್ಡಲ್ಲಿ ಹಾಕಿಸಿರ್ತಾರಲ್ಲ, ಆ ತರಹವೋ ಭಾಗವತ. ನೋಡಿ, ದೇವರನ್ನು ಭಜಿಸಿ ಇವರು ಮುಕ್ತರಾದರು, ಇವರು ಮುಕ್ತರಾದರು ಅಂತ ಅಡ್ವರ್ಟೈಸ್ ಕೊಡ್ಲಿಕ್ಕೆ ಬಂದಿದೆಯಾ ಭಾಗವತ? ಅಲ್ಲ. ಅವರೊಬ್ಬೊಬ್ಬರ ಒಳಗಡೆ ಇರುವ ಮಾನಸಿಕ ಪರಿಣಾಮಗಳು, ತಮಗೆ ಬಂದಿರುವ ಕಷ್ಟದಿಂದ ಆಚೆಗೆ ಅವರು ಯೋಚನೆ ಮಾಡುವ ಪರಿ, ಅದನ್ನೆಲ್ಲ ನಮಗೆ ಹೇಳ್ಕೊಡುತ್ತೆ. ಇಲ್ಲ ಅಂದರೆ ನಾವು ಭಗವದ್ಭಕ್ತರ ಜೀವನವನ್ನು ನೋಡಿ ಕಲಿಯೋದಾದರೂ ಏನಿದೆ? ಕಷ್ಟ ಬಂತು, ದೇವರನ್ನು ಪ್ರಾರ್ಥನೆ ಮಾಡಿದ್ರು, ಹೋಯಿತು ಅಷ್ಟೇ. ಅದಕ್ಕೆ ಇಷ್ಟು ದೊಡ್ಡ ಗ್ರಂಥಗಳನ್ನು ಬರಿಬೇಕಿತ್ತೆ? ಅಲ್ಲ. ಅವನ ಆ ಮಾನಸಿಕ ಪಕ್ವತೆಯ ಕಡೆಗೆ ನಾವು ಗಮನ ಹರಿಸಬೇಕು. ಆ ಮಾನಸಿಕ ಪಕ್ವತೆ ನಮಗೆ ಕೊಡು ಅಂತ ಕೇಳ್ಕೊಳ್ಬೇಕು. ಇಲ್ಲ ಅಂದರೆ ಅದಿದ್ದೇನು ಪ್ರಯೋಜನ? ಈ ಎಲ್ಲ ಹಿನ್ನೆಲೆಯಲ್ಲಿ ಗಜೇಂದ್ರನ ಈ ಒಂದು ಅದ್ಭುತವಾದ ಚಿಂತನೆ ನೋಡಿ ಹೇಳೋದು, ಕಿಂಚಾಶಿಷೋ ರಾತ್ಯಪಿ ದೇಹಮವ್ಯಯಂ ರಾತ್ಯಪಿ. ಈ ಅವ್ಯಯವಾದ ದೇಹವನ್ನು ದೇವರು ಕೊಡ್ತಾನೆ, ಆದರೆ ನಾನದನ್ನು ಕೇಳೋಲ್ಲ. ಹೃದಯ ಗ್ರಂಥಿ ಮೋಕ್ಷಣಂ ಮೇ ಕರೋತು. ನನ್ನ ಮಾನಸಿಕವಾದ ಕಟ್ಟುಪಾಡುಗಳನ್ನು ಅವನು ಬಿಡಿಸಲಿ. ಅದರಿಂದಲ್ವಾ ದೇವರ ಮರೆವು. ಅದನ್ನು ಬಿಡಿಸ್ಬಿಟ್ರೆ ಮುಗೀತಲ್ಲ, ಯಾವಾಗಲೂ ದೇವರ ಅರಿವಿರುತ್ತೆ. ಇದು ಗಜೇಂದ್ರನ ಒಂದು ಪ್ರಾರ್ಥನೆ, ಅವನು ಸಿಲುಕಿಕೊಂಡ ಕಷ್ಟದ ಆಚೆಗಿನ ಪ್ರಾರ್ಥನೆ. ಏಕಾಂತಿನೋ ಯಸ್ಯ ನ ಕಿಂಚಿನಾರ್ಥಂ ವಾಂಛಂತಿಯೇ ವೈ ಭಗವತ್ ಪ್ರಧಾನಾಃ ಅತ್ಯದ್ಭುತಂ ಯಚ್ಚರಿತಂ ತು ಮಂಗಲಂ ಗಾಯಂತ ಆನಂದ ಸಮುದ್ರಮಗ್ನಾಃ. ನನಗೆ ಯಾರು ಪಾಠ ಅಂತಂದರೆ, ಯಾರು ಗುರುಗಳು ಅಂತಂದರೆ ಉಳಿದ ಭಾಗವತರೇ. ಅವರು ನಕಿಂಚನ ಅರ್ಥಂ ವಾಂಛಂತಿ, ದೇವರಿಂದ ಏನನ್ನೂ ಬಯಸುವುದಿಲ್ಲ. ಅವನ ಚರಿತ್ರೆಯನ್ನು ನಿರಂತರವಾಗಿ ಗಾನ ಮಾಡ್ತಾ ಇರ್ತಾರೆ, ಆನಂದದ ಸಮುದ್ರದಲ್ಲಿ ಮಗ್ನರಾಗಿರ್ತಾರೆ ಅಷ್ಟೇ, ಇನ್ನೇನು ಬೇಕು ಅಂತ ಅವನು ಹೇಳ್ತಾನೆ. ತಮಕ್ಷರಂ ಬ್ರಹ್ಮ ಪರಂಪರೆ ತಮವ್ಯಕ್ತಮಾಧ್ಯಾತ್ಮಿಕ ಯೋಗಗಮ್ಯಂ ಅತೀಂದ್ರಿಯಂ ಸೂಕ್ಷ್ಮಮಿವಾತಿ ದೂರಮನಂತ ಮಾಧ್ಯಂ ಪರಿಪೂರ್ಣಮೀಡೇ. ಕಷ್ಟವೇ ಅವನ ಇಡೀ ಮನಸ್ಸಿನಲ್ಲಿ ಸುತ್ತಾಡ್ತಾ ಇತ್ತು. ಈ ಕಷ್ಟದಿಂದ ಬಿಡುಗಡೆ ಆಗಬೇಕು ಅಂತಿದ್ದಿದ್ರೆ ಕೋರಸ್ಸಿನ ತರಹ ನಮಃ ಈಡೆ ಈ ತರಹ ಬರ್ತಿರಲಿಲ್ಲ. ನೋಡಿ, ಒಂದು ಸ್ತೋತ್ರ ಇದೆ, ಋಣಪರಿಹಾರಕ ನರಸಿಂಹ ಸ್ತೋತ್ರ ಅಂತ ಒಂದಿದೆ. ಅದರಲ್ಲಿ ಶ್ರೀ ನೃಸಿಂಹಂ
ನಮಾಮ್ಯುಗ್ರಂ ನಮಾಮಿ ಋಣಮುಕ್ತಯೇ ಅಂತ ಪ್ರತಿಯೊಂದು ಶ್ಲೋಕಕ್ಕೂ ಅದೇ ಬರುತ್ತೆ. ನರಸಿಂಹನನ್ನು ನಾನು ಬೇಡಿಕೊಳ್ತೇನೆ, ಋಣಮುಕ್ತಿಯಾಗಲಿ, ಸಾಲ ಎಲ್ಲ ಪರಿಹಾರ ಆಗಲಿ. ಆ ತರಹ ಇರುತ್ತಿತ್ತು ಉದ್ದೇಶ. ಮನಸ್ಸಿನಲ್ಲಿರೋದಲ್ವ ಬಾಯಿಗೆ ಬರೋದು. ಒಂದು ಸರ್ತಿಯೂ ನನ್ನನ್ನು ಬಿಡಿಸು ಅಂತ ಹೇಳಿ ಇಲ್ಲವೇ ಇಲ್ಲ. ನಮಸ್ಕಾರ ಮಾಡ್ತೇನೆ ಅಷ್ಟೇ, ಬಿಡಿಸೋದು ಅಂತಿಲ್ಲ. ಇವೆಲ್ಲ ಬಹಳ ಮಹತ್ವದ ಸಂದೇಶಗಳು. ಅವನ ಇಡೀ ಸ್ತೋತ್ರ ಚಿಂತನೆಯಲ್ಲಿ ಬಿಡಿಸೋದು ಅಂತ ಇಲ್ಲ. ತಮಕ್ಷರಂ ಬ್ರಹ್ಮಪರಂ, ಅಕ್ಷರಂ ಎಂದೂ ನಾಶವಾಗದ ದೇವರು. ಅಕ್ಷರಂ ಎಲ್ಲ ಇಂದ್ರಿಯಗಳಲ್ಲಿ ಕಂಗೊಳಿಸುವವ. ಅಕ್ಷರಂ ಆದಿಂದ ಕ್ಷಾದವರೆಗೆ ಇದ್ದು ನಮಗೆ ಅರಿವು ನೀಡುವವ. ಅಕ್ಷರಂ ಅಂದರೆ ಮೂರರ್ಥ. ಅಕ್ಷ ಅಂದರೆ ಇಂದ್ರಿಯ, ಇಂದ್ರಿಯಗಳಲ್ಲಿದ್ದು ಸಂತೋಷದಿಂದ ಇರುವವ. ಇನ್ನೊಂದು ಕ್ಷರ ಅಲ್ಲ, ಅಕ್ಷರ ಅಂದರೆ ನಾಶವಾಗದವ. ಇನ್ನೊಂದು ಆದಿಂದ ಕ್ಷ ಅನ್ನುವ ನಾಮದವರೆಗೆ ಎಲ್ಲ ಸಮಗ್ರ ಶಬ್ದ ಪ್ರತಿಪಾದ್ಯನಾಗಿ ಆನಂದದಿಂದ ಇರುವವ. ಅಕ್ಷರ ಒಂದು ಅಕ್ಷರ, ಇನ್ನೊಂದು ಅಕ್ಷರ, ಇನ್ನೊಂದು ಅಕ್ಷರ. ಹೀಗೆ ಇರುವ ನಾರಾಯಣನನ್ನು ನಮಸ್ಕರಿಸುತ್ತೇನೆ. ಅವನು ಬ್ರಹ್ಮಪರ, ಬ್ರಹ್ಮನಿಗೂ ಮಿಗಿಲಾದವ. ಪರೇಶಂ ಎಲ್ಲ ಉತ್ತಮರಿಗೂ ಒಡೆಯನಾದವ. ಅವ್ಯಕ್ತಂ ಪೂರ್ತಿಯಾಗಿ ತೋರದವ. ಆಧ್ಯಾತ್ಮಿಕ ಯೋಗಗಮ್ಯಂ ಜೀವಸ್ವರೂಪವನ್ನು ಅಂತರ್ಯಾಮಿಯನ್ನು ಗುರಿಯಾಗಿ ಇಟ್ಟುಕೊಂಡ ಜ್ಞಾನಯೋಗವನ್ನು ಆಧ್ಯಾತ್ಮಿಕ ಯೋಗ ಅಂತ ಕರೀತಾರೆ. ಅಧ್ಯಾತ್ಮ ಅಂತಂದರೆ ಆತ್ಮನಿಗೆ ಸಂಬಂಧಪಟ್ಟದ್ದು ಅಂತ. ಆಧ್ಯಾತ್ಮಿಕ ಅಂದರೆ ಜೀವನಿಗೆ ಸಂಬಂಧಪಟ್ಟ. ಯೋಗ ಅಂತಂದರೆ ಜ್ಞಾನಾದಿಗಳು, ಉಪಾಯ, ಅದಕ್ಕೆ ಗಮ್ಯ. ದೇವರು ಯಾರಿಗೆ ಗಮ್ಯನಾಗ್ತಾನೆ ಅಂತಂದರೆ ಆಧ್ಯಾತ್ಮಿಕ ಯೋಗಕ್ಕೆ ಗಮ್ಯ. ಆ ತರಹದ ಆಧ್ಯಾತ್ಮಿಕ ಯೋಗ ಗಮ್ಯನಾದ, ಅತೀಂದ್ರಿಯಂ ಇಂದ್ರಿಯಗಳನ್ನು ಮೀರಿದ, ಅತ್ಯಂತ ಸೂಕ್ಷ್ಮನಾದ, ಅತಿ ದೂರಂ ಅತ್ಯಂತ ದೂರನಾದ, ಅನಂತಂ ಕೊನೆಯಿರದ, ಆದ್ಯಂ ಎಲ್ಲರಿಗೂ ಮೊದಲಿಗನಾದ, ಪರಿಪೂರ್ಣಂ ಗುಣಗಳಿಂದ ತುಂಬಿದವನಿಗೆ ದೇವರಿಗೆ ಈಡೆ ನನ್ನ ಸ್ತುತಿಗಳನ್ನು ಸಮರ್ಪಿಸುತ್ತೇನೆ. ಯಸ್ಯ ಬ್ರಹ್ಮಾದಯೋ ದೇವಾ ವೇದಾಲೋಕಾಶ್ಚರಾಚರಾ ನಾಮರೂಪ ವಿಭೇದೇನ ಜಲ್ಪ್ಯ ಚಕಲಯಾ ಕೃತಾಃ. ಯಸ್ಯ ಬ್ರಹ್ಮಾದಯೋ ದೇವಾ, ಬ್ರಹ್ಮ ಮೊದಲಾದ ದೇವತೆಗಳ ನಾಮ ದೇವರು ಉಪಯೋಗಿಸಿ ಬಿಟ್ಟ ನಾಮ. ಅಂದರೆ ಆ ಹೆಸರುಗಳು ನಾರಾಯಣನನ್ನೇ ಪ್ರತಿಪಾದನೆ ಮಾಡುತ್ತವೆ. ನಾರಾಯಣನನ್ನು ಆ ನಾಮಗಳು ಪ್ರತಿಪಾದನೆ ಮಾಡೋದು ಹೇಗೆ ಅಂದರೆ ಆ ಶಬ್ದಗಳು ಹೇಳುವ ಗುಣಗಳು ದೇವರಲ್ಲಿ ಇರುತ್ತೆ ಅಂತ. ಇವಾಗ ಒಂದು ಹೆಸರಿರುತ್ತೆ ಅಥವಾ ಒಂದು ಶಬ್ದ ಇರುತ್ತೆ, ಆ ಶಬ್ದದ ಅರ್ಥ ದೇವರು, ಪೂರ್ಣವಾಗಿ ದೇವರು. ಆ ಅರ್ಥ ಸ್ವಲ್ಪ ಬೇರೆಯವರಲ್ಲಿ ಇದ್ದರೆ ಅವರು ಅದಕ್ಕೆ ವಾಚ್ಯರು. ಅದರಿಂದಾಗಿ ಬ್ರಹ್ಮಾದಯೋ ದೇವಾಹ, ವೇದಾಹ ವೇದಗಳು, ಚರಾಚರಾಹ ಲೋಕಾಹ ಈ ಎಲ್ಲ ಜೀವರು, ಆ ಜೀವರ ನಾಮ ಹಾಗೂ ರೂಪಗಳು ಅದೆಲ್ಲವೂ ಕೂಡ ದೇವರ ಒಂದು ಭಾಗ, ಕಲಯಾಕೃತಾಹ. ಇದನ್ನು ಪುರುಷ ಸೂಕ್ತ ಹೇಳಿದ್ದು. ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ಅಂತ. ಪಾದ ಅಸ್ಯ ವಿಶ್ವಭೂತಾನಿ, ಎಲ್ಲ ಜೀವರು ಕೂಡ ದೇವರ ಒಂದು ಭಾಗ. ಅಂದರೆ ದೇವರ ಒಂದು ಭಾಗ ಅಂದರೆ
ದೇವರಿಗೆ ಎಷ್ಟು ಸಾಮರ್ಥ್ಯ ಇದೆಯೋ, ಎಷ್ಟು ಗುಣಗಳಿದೆಯೋ, ಎಷ್ಟು ಅರಿವಿದೆಯೋ ಆ ಎಲ್ಲದರ ಒಂದು ಸಣ್ಣ ತುಣುಕು ಅವರಲ್ಲಿ ಇರುತ್ತೆ. ಅಂದರೆ ತತ್ಸದೃಶ, ಅತ್ಯಂತ ಸ್ವಲ್ಪ ಸಾದೃಶ್ಯ ಇದೆ ಅಂತ ಅರ್ಥ. ಹಾಗೆ ಯಥೋರ್ಚಿಶೋಗ್ನೇ ಸವಿತುರ್ಗಭಸ್ತಯ ನಿರ್ಯಾಂತಿ ಸಂಯಾಂತ್ಯ ಸಕೃತ್ಸ್ವರೋಚಿಷಃ ತಥಾ ಯತೋಯಂ ಗುಣತಂ ಪ್ರವಾಹೋ ಬುದ್ಧಿರ್ಮನಃಖಾನಿ ಶರೀರಸರ್ಗಃ. ಯತಃ ಅಗ್ನೇ ಅರ್ಚಿಷಃ, ಬೆಂಕಿಯಿಂದ ಅರ್ಚಿಷಃ ಕಾಂತಿ ಹೊರಗಡೆ ಬರ್ತದೋ, ಸೂರ್ಯನಿಂದ ಗಭಸ್ತಯ ಕಿರಣಗಳು ಹೊರಗಡೆ ಬರ್ತಾವೋ, ಆಮೇಲೆ ಆ ಕಿರಣಗಳನ್ನು ಮತ್ತು ಆ ಎಲ್ಲ ಜ್ವಾಲೆಗಳನ್ನು ಅಗ್ನಿ ಆಗಲಿ ಸೂರ್ಯ ಆಗಲಿ ಉಪಸಂಹರಿಸಿಕೊಳ್ಳಬಲ್ಲರೋ, ಹಾಗೆ ಈ ಪ್ರಪಂಚ ದೇವರಿಂದ ಹೊರಬರುತ್ತೆ, ದೇವರ ಒಳಗಡೆ ಉಡುಗುತ್ತೆ. ದೇವರು ಅದನ್ನು ಹೊರಗಡೆ ಕಳುಹಿಸಬಹುದು ಮತ್ತು ಅದನ್ನು ವಿತ್ಡ್ರಾ ಮಾಡಿಕೊಳ್ಬಹುದು. ಆ ತರಹದ ದೇವರ ಲೀಲೆ. ಗುಣಸಂಪ್ರವಾಹ, ಈ ಸಮಗ್ರ ಮನುಷ್ಯರ ಬುದ್ಧಿ, ಮನಸ್ಸು, ಇಂದ್ರಿಯಗಳು, ಶರೀರ ಇದೆಲ್ಲ ಹೊರಗಡೆ ಹೋಗುತ್ತೆ. ಬೇಕು ಅಂತಂದಾಗ ಹೊರಗಡೆ ತೊಗೊಂಡ್ಬಿಡ್ತಾನೆ. ಸವೈನ ದೇವಾತುರಮರ್ತ್ಯ ತಿರಿಯಂಗ್ನ ಸ್ತ್ರೀನ ಷಂಢೋ ನ ಪುಮಾನ್ನ ಜಂತು ನಾಯಂ ಗುಣ ಕರ್ಮ ನ ತನ್ನ ಚಾತನ್ ನಿಷೇಧ ಶೇಷೋ ಜಯತಾದಚೇತಃ. ಅದರಿಂದಾಗಿ ಇವತ್ತಲ್ಲ ನಾಳೆ ಈ ದೇಹ ಹೋಗೋದೆ. ಈ ದೇಹ ಹೋಗೋದು ಅದರಿಂದಾಗಿ ಆ ದೇವರನ್ನು ನಾನು ನಮಸ್ಕರಿಸ್ತೇನೆ, ಕೃತಜ್ಞತೆಯಿಂದ ನಮಸ್ಕರಿಸ್ತೇನೆ ಅಷ್ಟೇ ಬಿಟ್ಟರೆ ಈ ದೇಹ ಬೇಕು ಅಂತ ಕೇಳೋದಿಲ್ಲ. ಈಗ ಬಂದಿರುವ ಕಷ್ಟ ನನಗೆ ಪರಿಹಾರ ಆಗಬೇಕು ಅಂತ ನನ್ನ ಉದ್ದೇಶವೇ ಅಲ್ಲ ಅಂತ ಅನ್ನುವ ಅಭಿಪ್ರಾಯ ಅವನದ್ದು. ಸವೈನ ದೇವಾಸುರ ಮರ್ತ್ಯ ತಿರಿಯಕ್. ದೇವರು ಯಾರು? ದೇವತೆ ಅಲ್ಲ, ಅಸುರ ಅಲ್ಲ, ಮರ್ತ್ಯ ಮನುಷ್ಯ ಅಲ್ಲ, ನ ತಿರಿಯಕ್ ಪ್ರಾಣಿಯೂ ಅಲ್ಲ, ಪಶುವೂ ಅಲ್ಲ, ನ ಸ್ತ್ರೀ ಹೆಣ್ಣಲ್ಲ, ನ ಷಂಢ ನಪುಂಸಕನೂ ಅಲ್ಲ, ನಪುಮಾನ್ ಪುರುಷನೂ ಅಲ್ಲ, ಯಾವುದೇ ಹುಟ್ಟುವ ಪದಾರ್ಥವೂ ಅಲ್ಲ. ಯಾಕೆ ಇದನ್ನು ಹೇಳೋದು ಅಂತಂದರೆ, ದೇವರು ಪಕ್ಷಪಾತದಿಂದ ನನ್ನನ್ನು ನಾಶ ಮಾಡ್ತಾ ಇಲ್ಲ ಅನ್ನೋದನ್ನು ಮನಮುಟ್ಟಿ ತಾನೇ ಅನುಸಂಧಾನ ಮಾಡ್ತಾ ಇದ್ದಾನೆ. ದೇವರು ದೇವತೆಯಲ್ಲ, ಇನ್ನು ಅಸುರನಲ್ಲ. ದೇವರು ಅಷ್ಟು ಸಮ. ದೇವರು ಯಾವುದೂ ಅಲ್ಲ, ಮನುಷ್ಯನೂ ಅಲ್ಲ, ತಿರ್ಯಕ್ ಪ್ರಾಣಿಯೂ ಅಲ್ಲ. ನನಗೆ ಕಷ್ಟ ಕೊಡಲಿಕ್ಕೆ ಇನ್ನೊಂದು ತಿರ್ಯಕ್ ಪ್ರಾಣಿಯಾಗಿ ಬಂದಿಲ್ಲ. ನನ್ನನ್ನು ಕಾಡಲಿಕ್ಕೆ ಏನು ದೇವರಿಲ್ಲ. ನ ಸ್ತ್ರೀ ಹೆಣ್ಣಲ್ಲ. ಹೆಣ್ಣಲ್ವಾ? ದೇವರು ಎರಡು ರೂಪಗಳನ್ನು ಹೊಂದಿದ್ದಾನೆ ಅಂತ ಹೇಳಿ ವೇದ ಹೇಳುತ್ತೆ ಮಾರಾಯರೆ. ಹೌದು, ದೇವರು ಹೆಣ್ಣು ಹೌದು, ಗಂಡು ಹೌದು. ಹೆಣ್ಣು ಮತ್ತು ಗಂಡು ಅಂದರೆ ಏನು ಅಂದರೆ, ನೇರವಾಗಿ ಹಡಿಯೋದು ಹೆಣ್ಣು, ಇಂಡೈರೆಕ್ಟಾಗಿ ಹಡಿಯೋದು ಗಂಡು. ಹೆಣ್ಣು ಗಂಡುಗಳು ನಿರ್ವಚನ ಇದೊಂದೇ, ಇನ್ಯಾವ ಲಕ್ಷಣವೂ ಇರೋದಿಲ್ಲ. ಒಂದು ಹೆಣ್ಣು ಅಂದರೆ ಹೀಗೆ ಇರಬೇಕು ಅಂತ ಹೇಳಿದ್ರೆ ಆಗತ್ಯೇ? ಬೇರೆ ಬೇರೆ ತರಹನೂ ಇರ್ತಾರೆ. ಒಂದು ಗಂಡು ಅಂದರೆ ಹೀಗೆ ಇರಬೇಕು ಅಂತಂದ್ರೆ ಆಗತ್ಯೇ? ಬೇರೆ ಬೇರೆ ಥರ ಇರ್ತಾರೆ. ಅನೇಕ ಸಾವಿರ ವಿಭೇದಗಳಿರುತ್ತೆ ದೇಹದಲ್ಲಿ. ಅದಕ್ಕೆ ಹೆಣ್ಣು ಅಂದ್ರೇನು, ಗಂಡು ಅಂದ್ರೇನು ಅನ್ನೋದಕ್ಕೆ ಮಧ್ವರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ಅದ್ಭುತವಾದ ಮಾತನ್ನು ಉಲ್ಲೇಖ ಮಾಡ್ತಾರೆ. ನೇರವಾಗಿ ಹಡೆಯೋದು ಸೂತಿ ಅವ್ಯವಧಾನೇನ ಸ್ತ್ರೀತ್ವಮಾಹುರ್ಮನೀಚಿನಃ. ನೇರವಾಗಿ ಹಡಿಯೋದು ಅಂತ ಏನಿದೆ ಅದು ಹೆಣ್ಣಿನ ಲಕ್ಷಣ. ಸೂತಿ ವ್ಯವಧಾನೇನ ಸೂತಿಂತು ಪುಂಸ್ತ್ವಮಾಹುಹು ಅಂತ. ತಡೆದು ಹಡಿಯುವುದು, ಸೃಷ್ಟಿ ಮಾಡುವ ಕ್ರಿಯೆ ಸಾರ. ಗಂಡು ಹೆಣ್ಣು, ಇದು ಗಂಡು ಇದು ಹೆಣ್ಣು ಅಂತ ಗುರುತಿಸೋದು ಬೇರಿನ್ಯಾವುದೋ ಲಕ್ಷಣಗಳಿಂದ, ಹೊರಗಡೆ ಲಕ್ಷಣಗಳಿಂದ ಯಾವುದೂ ಅಲ್ವೇ ಅಲ್ಲ. ಸೀರೆ ಉಟ್ಟರೆ ಹೆಂಗೆ ಸೂರ್ಲಿಕ್ಕಾಗತ್ತೆ? ಇಲ್ಲ. ಉದ್ದ ಕೂದಲಿದ್ರೆ ಹೆಂಗೆ ಸೂರ್ಲಿಕ್ಕಾಗಲ್ಲ. ಅಂದರೆ ಎಕ್ಸ್ಕ್ಲೂಸಿವ್ ರಿಮಾರ್ಕ್ಸ್ ಏನು? ಏನಿರೋದ್ರಿಂದ ಹೆಣ್ಣು, ಏನಿರೋದ್ರಿಂದ ಗಂಡು. ಸೃಷ್ಟಿಕ್ರಿಯೆ ನೇರವಾಗಿ ಇದ್ದರೆ ಅದು ಹೆಣ್ಣು. ಸೃಷ್ಟಿಕ್ರಿಯೆ ನೇರವಾಗಿ ಇಲ್ಲದೆ ಪರಂಪರೆಯ ಇದ್ದರೆ ಅದು ಗಂಡು. ಇದು ಮಧ್ವರು ಕೊಟ್ಟ ಕೊಡುಗೆ.
ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತಾನುಪರೋಧಾತ್ ಅಂತನ್ನುವ ಬ್ರಹ್ಮಸೂತ್ರದ 4ನೇ ಅಧ್ಯಾಯದಲ್ಲಿ ಕೊಟ್ಟ ನಿರ್ವಚನ. ದೇವರು ಹೆಣ್ಣು ಹೌದು ಗಂಡು ಹೌದು, ಉಭಯಾತ್ಮಕ ಸೂಚಿತ್ವಾತ್ ಸ್ತ್ರೀಪುಂ ರೂಪಸ್ತು ಕೇಶವ. ದೇವರು ನೇರವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಅವನಿಗೆ ಇನ್ನೊಬ್ಬರ ಅಗತ್ಯ ಇಲ್ಲ, ಲಕ್ಷ್ಮೀದೇವಿಯ ಅಗತ್ಯ ಇಲ್ಲ. ಲಕ್ಷ್ಮೀದೇವಿಯ ಮೂಲಕವೂ ಸೃಷ್ಟಿ ಮಾಡ್ತಾನೆ, ಹೀಗಾಗಿ ದೇವರು ಗಂಡು ಹೌದು ಹೆಣ್ಣು ಹೌದು ಅಂತ. ಪದ್ಮನಾಭ ರೂಪ ಇದೆ, ಹೊಕ್ಕಳಿನಿಂದ ಲೋಕವೆಂಬ ತಾವರೆ ಅರಳಿದೆ. ಅದರ ಅರ್ಥ ಏನು? ದೇವರಿಗೆ ಸೃಷ್ಟಿ ಮಾಡಲಿಕ್ಕೆ ಇನ್ನೊಬ್ಬರ ಸಹಾಯದ ಅವಶ್ಯಕತೆ ಇಲ್ಲ. ಲಕ್ಷ್ಮೀದೇವಿಯ ಮೂಲಕನೂ ಸೃಷ್ಟಿ ಮಾಡ್ತೇನೆ ಅಂತ ದೇವರು ಹೇಳ್ಕೊಂಡಿದ್ದಾನೆ, ಅಂದರೆ ಪುರುಷನೂ ಹೌದು. ಮತ್ತೆ ಇಲ್ಲಿ ಹೇಳ್ತಾ ಇದ್ದೀರ ಮಾರಾಯರೆ, ನ ಸ್ತ್ರೀ ಅಂದ್ರಿ. ವೇದವ್ಯಾಸರು ಪ್ರಕೃತ್ಯಧಿಕರಣದಲ್ಲಿ ಸಮನ್ವಯ ಮಾಡುವಾಗ ದೇವರು ಹೆಣ್ಣು ಹೌದು ಗಂಡು ಹೌದು, ಸ್ತ್ರೀ ಶಬ್ದ ಅಪಿ ತಸ್ಮಿನ್ನೇವ ಇತ್ಯತಃ. ಸ್ತ್ರೀ ಶಬ್ದವೂ ದೇವರನ್ನೇ ಹೇಳ್ತದೆ ಅಂತ ಹೇಳಿದ್ರಿ ನೀವು. ಇಲ್ಲಿ ಏನು ಮಾರಾಯರೆ ನ ಸ್ತ್ರೀ ಎಂದು ಬಿಟ್ಟಿರಲ್ಲ. ಗಜೇಂದ್ರ ಗ್ರಹಿಸಿದ್ದು ಹಾಗೋ, ವೇದವ್ಯಾಸರು ಗಜೇಂದ್ರ ಗ್ರಹಿಸಿದ್ದನ್ನು ಅನುವಾದ ಮಾಡಿದ್ರೋ ಅಥವಾ ನಿಜವಾಗಿಯೂ ಅದೇನಾ ಅನ್ನುವ ಸಂದೇಹ ಬರುತ್ತೆ. ಸರಿ, ಸ್ತ್ರೀ ಅಲ್ವಾ, ನ ಚಂಡ ನಪುಂಸಕನೂ ಅಲ್ಲ. ಓ, ಹಾಗಾದರೆ ಗಂಡಿರಬಹುದು ಅಂದರೆ ನಪುಮಾನ್. ನದಂತೂ ಹುಟ್ಟುವ ಯಾವುದೇ ಪದಾರ್ಥ ಅಲ್ಲ ಅಂದರು. ಏನು ಹೀಗಂದರೆ ಅದಕ್ಕೆ ಆಚಾರ್ಯರ ಶೈಲಿಯನ್ನು ಅನುಸರಿಸಿ ನಾವು ಮಾತನಾಡಬೇಕು. ಐತರೇಯ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ, ದೇವರು ಹೆಣ್ಣು ಅಲ್ಲ ಅಂದರೆ ಹೆಣ್ಣಿನ ದೋಷ ಇಲ್ಲ ಅಂತ ಅಷ್ಟೇ ಅರ್ಥ. ಏಕೆಂದರೆ ಹೆಣ್ಣು ಸೃಷ್ಟಿಕ್ರಿಯೆಯಲ್ಲಿ ತೊಡಗುತ್ತಾಳೆ, ಆವಾಗ ನೋವನ್ನು ಅನುಭವಿಸ್ತಾಳೆ. ಅದಕ್ಕೆ ಸನ್ಯಾಸಿಯೂ ಕೂಡ ತಾಯಿಗೆ ನಮಸ್ಕಾರ ಮಾಡದೇ ಇರಲಿಕ್ಕಿಲ್ಲ. ಬೇರೆ ಯಾರಿಗೆ ಬೇಕಾದರೂ ನಮಸ್ಕಾರ ಮಾಡದೇ ಇರಬಹುದು, ತಾಯಿಗೆ ನಮಸ್ಕಾರ ಮಾಡಬೇಕು. ಯಾಕೆ ಅಂದರೆ ಅಷ್ಟು ಕಷ್ಟಪಟ್ಟು ನನಗೆ ಜನ್ಮ ನೀಡಿದ್ದಾಳೆ ಅವಳು ಅಂತ. ಹೀಗಾಗಿ ಅವಳ ಶ್ರಾದ್ದದ ದಿವಸ ತಾಯಿಯ ಶ್ರಾದ್ದ ಆಗ್ತಾ ಇದ್ದರೆ ಸನ್ಯಾಸಿಗಳು ದಂಡ ತಗೊಂಡೋಗಿ ನಮಸ್ಕಾರ ಮಾಡಿ ಬರಬೇಕು. ದಂಡ ತಗೊಂಡು ಹೋಗಿ ತಾಯಿಯ ಶ್ರಾದ್ದದಲ್ಲಿ ದಂಡ ನಮಸ್ಕಾರ ಹಾಕಿ ಬರಬೇಕು, ದಂಡ ಸಮೇತ ನಮಸ್ಕಾರ ಹಾಕಿ ಬರಬೇಕು ತಾಯಿಗೆ. ಪೇಜಾವರ ಸ್ವಾಮಿಗಳು ಹೋಗ್ತಾ ಇದ್ದರು, ಅವರ ತಾಯಿಯ ಶ್ರಾದ್ದಕ್ಕೆ ಹೋಗಿ ಅವತ್ತು ಅಲ್ಲಿ ಕಡೆಯಲ್ಲಿ ಕಾದಿರೋರು, ಪೂಜೆ ಬೇಗ ಮುಗಿಸಿ ಕಾದಿರೋರು ಬಂದು ನಮಸ್ಕಾರ ಮಾಡಿ ಹೊರಡೋ. ಹೀಗಾಗಿ ಆ ನೋವು, ಸೃಷ್ಟಿಕ್ರಿಯೆಯಲ್ಲಿ ಹೆಣ್ಣು ನೋವು ತಿಂತಾಳೆ. ಆ ನೋವು ಅಸಹನೀಯ ಅಂತ ಹೇಳ್ತಾರೆ, ನಮಗದರ ಅನುಭವ ಇಲ್ಲ, ಕೇಳಿ ಗೊತ್ತು. ಅಷ್ಟು ವೇದನೆ ಆಗತ್ತೆ ಅವಳಿಗೆ. ಆದರೆ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ವೇದನೆ ಆಗತ್ತೇನೋ ಅಂದರೆ ಇಲ್ಲ ಅಂತಾರೆ. ಹೆಣ್ಣಿನಲ್ಲಿ ಸಹಜವಾಗಿ ಆ ನೋವನ್ನು ತಿಂದು ಬೇರೊಬ್ಬರನ್ನು ರಕ್ಷಿಸುವ, ಬೇರೊಬ್ಬರಿಗಾಗಿ ತ್ಯಾಗ ಮಾಡುವಂತಹ ಸಹಜವಾದ ಗುಣ ಹೆಣ್ಣಿಗಿರುತ್ತೆ. ಅದು ಸಹಜವಾಗಿ, ಅದಕ್ಕೆ ಎಲ್ಲರನ್ನ ತಾಯಿಯಂತೆ ಕಾಣುವಂಥದ್ದು ಸಹಜವಾಗಿ ಇರುತ್ತೆ. ದೇವರು ತನಗಾಗಿ ಬಾಳೋದಿಲ್ಲ, ದೇವರ ಆ ಗುಣವೇ ಹೆಣ್ಣಿನಲ್ಲಿ ಇಳಿದು ಬಂದಿರುತ್ತೆ. ಸ್ವಾಮಿಗಳನ್ನು ನಾನು ಮತ್ತೆ ಮತ್ತೆ ನೆನಪಿಸ್ಕೋಬೇಕು. ಅವರು ಹೇಳ್ತಾ ಇರ್ತಿದ್ರು, ನೀವೆಲ್ಲ ಭಾಗ್ಯವಂತರು, ತಾಯಿಯ ಕೈ ಅಡಿಗೆಯನ್ನು ಊಟ ಮಾಡ್ತೀರಾ. ನಾನು ಅದನ್ನು 8ನೇ ವಯಸ್ಸಿನಲ್ಲೇ ಕಳ್ಕೊಂಡು ಬಿಟ್ಟಿದ್ದೇನೆ ಅಂತ ಹೇಳೋರು. ಅವರು ನಾವೆಲ್ಲ ಜೊತೆಗಿನ ಹುಡುಗರನ್ನು ಮನೆಗೆ ಕರ್ಕೊಂಡು ಹೋದರೆ ನಿಮ್ಮ ತಾಯಿ ಏನು ಮಾಡಿದ್ರು ಅಂತ ಕೇಳೋರು. ಅದು ಎಲ್ಲ ಹೇಳಬೇಕು ಅವರಿಗೆ, ಏನೇನು ಮಾಡಿದ್ರು ಅಂತ.
ಯಾಕೆ ಅಂದರೆ ಅವರು ಅದನ್ನು ಕಳ್ಕೊಂಡಿದ್ದರು. ಅವರು ತಾಯಿಯ ಕೈನಲ್ಲಿ ಉಪಹಾರ ಮಾಡ್ತಾ ಇದ್ದರು. ರಾತ್ರಿ ಅವರೇ ಹೇಳಿದ್ದು ಅವರೇ ಹೇಳಿದ್ದನ್ನು ಹೇಳ್ತಾ ಇರೋದು ನಾನು. ಅವ್ರ ತಾಯಿ ಇದ್ದಷ್ಟು ದಿವಸ ರಾತ್ರಿ ಉಪಹಾರ ಅವ್ರ ಕೈನಲ್ಲಿ ಮಾಡಿಸ್ತಾ ಇದ್ರು. ಆಮೇಲೆ ಇಲ್ಲ, ಅವರು ಅದೇ ಹೇಳೋರು, ಗಂಡು ಮಕ್ಕಳು ಅಡುಗೆ ಮಾಡಿದ್ರೆ ರುಚಿ ಇರೋಲ್ಲ. ಕಾರಣ ಏನು ಅಂದರೆ ಅದರಲ್ಲಿ ಆ ಪ್ರೀತಿ ಇರೋದಿಲ್ಲ. ಹೆಣ್ಣು ಮಕ್ಕಳು ಅಡುಗೆ ಮಾಡಿದರೆ ಅವಳು ತನಗಾಗಿ ಮಾಡ್ಕೊಳ್ಳೋದೇ ಇಲ್ಲ. ತಿಂದವರು ತೃಪ್ತರಾಗಲಿ, ತಿಂದವರು ಚೆನ್ನಾಗಿ ಬೆಳೀಲಿ ಎನ್ನುವ ತ್ಯಾಗ ಮನೋಭಾವದಿಂದ ಮಾಡ್ತಾಳೆ ಅವಳು. ಅಮ್ಮನ ಪ್ರೀತಿ ಬೆರೆತಿರುತ್ತೆ ಅಂತ ಹೇಳೋರು. ನಮಗೆಲ್ಲ ಅನುಭವ, ಆದರೆ ಅದು ಪ್ರತಿ ದಿವಸ ಯೂಸ್ಟು ಆಗಿರುತ್ತಲ್ಲ, ಏನು ಮಾಡ್ತಾಳಮ್ಮ ಅಂತ. ಹಾಗೆ ಅದು ಅದು ಅವರಿಗೆ ಅದು ಕಳ್ಕೊಂಡಿದ್ದರದ್ದು ಬಹಳ. ಅದು ದೇವರ ಗುಣವೇ ಹೆಣ್ಣಿಗೆ ಬಂದಿರೋದು. ದೇವರು ಆ ಗುಣವನ್ನು ಹೆಣ್ಣಿಗೆ ಕೊಟ್ಟಿರ್ತಾನೆ, ತನಗಾಗಿ ಬಾಳದೇ ಇರೋದು. ಆದರೆ ಹೆಣ್ಣಲ್ಲ ಅಂತ ಹೇಳಿದ್ರಲ್ಲ, ಹೌದು, ದೋಷ ಇಲ್ಲ. ಈ ದೋಷ ಏನು? ಆ ನೋವು ಇಲ್ಲ ದೇವರಿಗೆ. ಅದರಿಂದಾಗಿ ಹೆಣ್ಣಿನ ಗುಣ ಇದೆ. ಈ ಉಳಿದ ಎಲ್ಲ ಹೆಣ್ಣು ಮಕ್ಕಳಿಗೆ ಬಂದದ್ದೇ ದೇವರ ಗುಣ. ಆದರೆ ಆ ಹೆಣ್ಣಿಗೆ ಇರುವ ನೋವು ಮೊದಲಾದ ಸಂಕಟ, ದುಃಖ ಅದ್ಯಾವುದು ದೇವರಿಗಿಲ್ಲ. ಅದಕ್ಕೆ ನ ಸ್ತ್ರೀ ಅಂದರು. ಇನ್ನು ನ ಷಂಢ, ದೇವರು ನಪುಂಸಕ ಅಂತೂ ಅಲ್ವೇ ಅಲ್ಲ. ಯಾಕೆ ಅಂದರೆ ಅವನಿಗೆ ಸೃಷ್ಟಿಕ್ರಿಯೆ ಇರುತ್ತೆ. ನಪುಂಸಕ ಅಂದ್ರೇನು? ಸೃಷ್ಟಿಕ್ರಿಯೆಯೇ ಶಕ್ತಿ ಇಲ್ಲದವ ಅಂತ. ದೇವರು ಹಾಗಿಲ್ವೇ ಇಲ್ಲ, ಅದು ಪ್ರಧಾನವಾದದ್ದೇ ಅರ್ಥ. ಇನ್ನು ನಪುಮಾನ್, ಗಂಡಿಗೆ ಸೃಷ್ಟಿ ಮಾಡಲಿಕ್ಕೆ ಇನ್ನೊಬ್ಬರು ಬೇಕು. ಗಂಡಿಗೆ ನೇರವಾಗಿ ಸೃಷ್ಟಿ ಮಾಡಲಿಕ್ಕೆ ಅಲ್ಲ, ಅದಕ್ಕೆ ತಾನು ಮದುವೆ ಆಗೋದು. ಮೂಲಭೂತವಾಗಿ ಗಂಡು ಮತ್ತು ಹೆಣ್ಣಿನ ಸಂಬಂಧದಲ್ಲಿ ಇರುವಂತಹ ಒಂದು ಅವಶ್ಯ ಅಂಶ ಏನು ಅಂತಂದರೆ ಸೃಷ್ಟಿಯ ಬಯಕೆ. ಹೆಣ್ಣಿಗೂ ಸೃಷ್ಟಿಯ ಬಯಕೆ ಇರುತ್ತೆ, ಗಂಡಿಗೂ ಸೃಷ್ಟಿಯ ಬಯಕೆ ಇರುತ್ತೆ. ಆದರೆ ಗಂಡಿಗೆ ಅಪ್ರತ್ಯಕ್ಷವಾಗಿ ಇರುತ್ತೆ, ಹೆಣ್ಣಿಗೆ ಪ್ರತ್ಯಕ್ಷವಾಗಿಯೇ ಸೃಷ್ಟಿಯ ಬಯಕೆ ಇರುತ್ತೆ. ಗಂಡಿಗೆ ಕೆಲವೊಮ್ಮೆ ಇಲ್ಲದೆಯೂ ಹೋಗಬಹುದು. ಆದರೆ ಹೆಣ್ಣಿನ ಮೂಲಭೂತವಾಗಿ ಗಂಡು ಹೆಣ್ಣುಗಳನ್ನು ಬೆಸೆಯುವ ಕೊಂಡೆ ಯಾವುದು ಅಂತಂದರೆ ಸೃಷ್ಟಿಕ್ರಿಯೆ. ದೇವರು ಎರಡೂ ತರಹದ ಸೃಷ್ಟಿ ಮಾಡ್ತಾನೆ, ಆದರೆ ಅಶಕ್ತತೆ, ಅಪೂರ್ಣತೆ, ದೋಷ ಮೊದಲಾದವುಗಳಿಲ್ಲ, ನ್ಯೂನತೆ ಇಲ್ಲ. ಅದಕ್ಕಾಗಿ ದೇವರು ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಹೇಳೋದೇ ವಿನಃ ಈ ಸೃಷ್ಟಿಕ್ರಿಯೆ ದೇವರು ಮಾಡ್ತಾ ಇಲ್ಲ ಅಂತ ಹೇಳೋದಲ್ಲ. ಇದನ್ನು ಏನೇನೋ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗಿ ಅವ್ಯವಸ್ಥೆ ಮಾಡ್ತಾರೆ. ಅದನ್ನು ತಪ್ಪಾಗಿ ತಿಳಿದು ವ್ಯಾಖ್ಯಾನ ಮಾಡೋದ್ರಲ್ಲಿ ಅಗ್ರಗಣ್ಯರು ಕೆಲವರು ಇರ್ತಾರೆ. ಹಾಗಲ್ಲ ಅದು. ದೇವರು ಹೆಣ್ಣಲ್ಲ ಗಂಡಲ್ಲ ಅಂತ ಹೇಳಿದರೆ ದೇವರು ಏನೂ ಅಲ್ಲ, ಷಂಡನ. ಹಾಗಾದರೆ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದರೆ ಅದೂ ಅಲ್ಲ, ಮತ್ತೇನದು? ದೋಷಗಳಿಲ್ಲ ಅಂತ ಅರ್ಥ. ನಪುಮಾನ್ ನಜಂತು ನಾಯಂ ಗುಣ. ಹಾಗಾದರೆ ದೇವರು ಅಪ್ರಧಾನನ ಈ ಜಗತ್ತಿಗೆ? ದೇವರು ಬೇಕು. ಈ ಪತಂಜಲಿಗಳ ಅನುಯಾಯಿಗಳೆಲ್ಲ ದೇವರು ಅಂದರೆ ಒಂದು ನೆಪ ಅಂತ. ಪತಂಜಲಿ ಅಂದರೆ ಇವರಲ್ಲ, ಯೋಗಸೂತ್ರ ಬರೆದ ಪತಂಜಲಿಗಳ ಅನುಯಾಯಿಗಳು. ಯೋಗ ಅನ್ನೋದು ಭಾರತದ ಅಸಾಧಾರಣ ಕೊಡುಗೆ ಅಂತ ಎಲ್ಲ ಹೇಳ್ತಾರೆ. ಆದರೆ ಭಾರತದಲ್ಲಿ ವೇದವ್ಯಾಸರು ಏತೇನ ಯೋಗ ಪ್ರತ್ಯುಕ್ತ, ಯೋಗವನ್ನು ಗೌರವಿಸಿ ಆ ಯೋಗದ ಹಿಂದೆ ಯೋಗ ಸೂತ್ರಗಳು ಅಂತ ಏನಿದೆ ಆ ಕಾನ್ಸೆಪ್ಟನ್ನು ಧಿಕ್ಕರಿಸಿ ಅಂತ ವೇದವ್ಯಾಸರು ಹೇಳೋದು. ಏತೇನ ಯೋಗ ಪ್ರತ್ಯುಕ್ತ. ಅವ್ರ ಪ್ರಕಾರ ದೇವರು ಗೌಣ ಅಂದರೆ ಅಪ್ರಧಾನ. ಧ್ಯಾನಕ್ಕೊಂದು ನೆಪ ಬೇಕಲ್ಲಪ್ಪ, ಏನೂ ಇಲ್ಲದೆ ಧ್ಯಾನ ಮಾಡಲಿಕ್ಕಾಗಲ್ಲ. ಅದಕ್ಕೆ ದೇವರು ಒಂದು ನೆಪ ಅಂತ ಹೇಳ್ತಾರೆ. ಅವರನ್ನು ನಿರಾಕರಣೆ ಮಾಡಿದ್ದು ನಾಯಂ ಗುಣ, ದೇವರು ಅಪ್ರಧಾನ ಅಲ್ಲ. ಹಾಗಾದರೆ ಕರ್ಮವಾ? ಎಲ್ಲ ಹೇಳ್ತಾರೆ. ಐನ್ಸ್ಟೈನ್ ಮೊದಲಾದವರು ಕೂಡ ಯಾವುದೋ ಒಂದು ನಿರಂತರವಾದ ಕ್ರಿಯಾತ್ಮಕವಾದ ಶಕ್ತಿ ಇದೆ, ಅದೇ ದೇವರು ಅಂತ. ನ ಕರ್ಮ ಅಂದರು, ನ ಸನ್. ಹಾಗಾದರೆ ದೇವರು ಮಣ್ಣ, ನೀರ, ಬೆಂಕಿನ? ನ ಸನ್ ಅಂದರು.
ಹೌದು, ಹಾಗಾದ್ರೆ ಆಕಾಶನ ದೇವರು, ಗಾಳಿನ ಆಕಾಶನ, ನಚ ಅಸನ್ ಅಂದರು. ಹಾಗಾದ್ರೇನು? ನಿಷೇಧ ಚೇಷಃ, ಇದು ಯಾವುದೂ ಅಲ್ಲ ಅಷ್ಟೇ. ನಿಷೇಧ ಚೇತಃ, ಎಲ್ಲವನ್ನ ನಿಷೇಧ ಮಾಡಿದ್ರೆ ಯಾವುದು ಉಳಿತಾನೋ ಅವನೇ ದೇವರು. ಕಳೆದ ಮೇಲೆ ಉಳಿಯುವವ ಅಥವಾ ಎಲ್ಲ ಅಳಿದ ಮೇಲೆ ಉಳಿಯುವವ ಅಶೇಷ. ಉಳಿದದ್ದು ಯಾವುದೂ ಅಲ್ಲ ಅವನು. ಆ ತರಹದ ಅಶೇಷ ಅವನು ಪೂರ್ಣ. ಅಶೇಷ ಅಂತಂದರೆ ಪೂರ್ಣ ಅಂತ. ಅಂತಹ ನಿಷೇಧ ಚೇಷನಾದ ಅಶೇಷ ಜಯತಾತ್ ಗೆಲ್ಲಲಿ. ಗೆಲ್ಲಲಿ ಅಂತ ಆಶೀರ್ವಾದ ಅಲ್ಲ, ನಮ್ಮ ಹೃದಯದಲ್ಲಿ ಅವನ ಗುಣ ಅಭಿವ್ಯಕ್ತ ಆಗಲಿ ಅಂತ. ಜಿಜೀವಿಷೇನಾಹಮಿಹಾಮುಯಾ ಕಿಂ ಅಂತರ್ಬಹಿಶ್ಚಾವೃತಯೋ ಭಯೋನ್ಯ ಇಚ್ಛಾಮಿ ಕಾಲೇನ ನಯಸ್ಯ ವಿಪ್ಲವಃ ತಸ್ಯಾತ್ಮಲೋಕಾವರಣಸ್ಯ ಮೋಕ್ಷಣಂ. ಜಿಜೀವಿಷೇನಾಹಂ, ನನಗೆ ಬದುಕಲಿಕ್ಕೆ ಖಂಡಿತ ಆಸೆ ಇಲ್ಲ ಅಂದ ಗಜೇಂದ್ರ. ಜಿಜೀವಿಷೇನಾಹಂ ಅಮುಯಾ ಇಭಯೋನ್ಯ ಕಿಮಂತರ್ಬಹಿಶ್ಚ ಆವೃತಯ. ಒಳಗಡೆಯಿಂದ ಆವೃತವಾಗಿದೆ ಜ್ಞಾನದ ಆವರಣ ಇದೆ. ಹೊರಗಡೆಯಿಂದ ಜೀವದ ಮೇಲೆ ಗಟ್ಟಿಯಾದ ಈ ದೇಹದ ಆವರಣ ಇದೆ. ಇಭಯೋನ್ಯ, ಇಭ ಅಂದರೆ ಆನೆ. ಒಂದು ಮಾತು ಹೇಳಬೇಕು ನಿಮಗೆ, ಮಂತ್ರಾಲಯದ ಹತ್ತಿರ ಇಭ ರಾಮಪುರ, ಅದು ಇಭ ಅಂದರೆ ಆನೆ, ರಾಮ ಅಂದರೆ ಅದರ ಮೇಲೆ ಕುಳಿತ ರಾಮ. ಆನೆಯನ್ನೇರಿದ ರಾಮ, ಅವನದು ಗುಡಿಯೋ ಏನೋ ಇದ್ದಿರಬೇಕು ಅಲ್ಲಿ. ಆನೆಯನ್ನೇ ಗಜಾರೂಢನಾದ ರಾಮನ ಪುರ ಇಭ ರಾಮಪುರ. ಈಗ ಅದು ಇಬ್ರಾಂಪುರ ಆಗೋಗಿದೆ. ಇಬ್ರಾಹಿಂಪುರ ಆಗೋಗಿದೆ. ದೇವರೇ ರಕ್ಷಣೆ ಮಾಡಬೇಕು ನಮ್ಮ ಜನರ ಪ್ರಜ್ಞೆಯನ್ನು. ಅಕ್ಕ ನಂದಗೋಪನ ಮನೆಯೊಳಗೊಬ್ಬ ಅಕ್ಬರ ಬಂದನಂತೆ ಅಂತ ಪ್ರಿಂಟ್ ಆಗೋಗಿದೆ. ಆ ಥರ ಎಲ್ಲ ಆಗಬಾರದು. ದೇವರು ನಮ್ಮ ಪ್ರಜ್ಞೆಯನ್ನು ಶುದ್ಧವಾಗಿ ಇಟ್ಟಿರಬೇಕು. ಅದಕ್ಕೆ ಹೇಳೋದು ಶುದ್ಧ ಪಾಠ ಶುದ್ಧ ಅರ್ಥ. ಹೇಳೋದೇ ಶುದ್ಧವಾಗಿಲ್ಲದೆ ಹೋದರೆ ಇಬ್ರಾಹಿಂಪುರ ಇರಬೇಕು ಅಂತ ಅನ್ಕೊಂಡ್ಬಿಡ್ತಾರೆ. ಅಲ್ಲಿರೋರೆಲ್ಲ ಲೋಕಲ್ ಹಾಗೆ ವ್ಯವಹಾರ ಮಾಡೋದು. ಮಂತ್ರಾಲಯಕ್ಕೆ ಬಹಳ ಹತ್ತಿರ ಅದು. ಇಚ್ಛಾಮಿ ಕಾಲೇನ ನಯಸ್ಯ ವಿಪ್ಲವ. ನನಗೆ ಇವತ್ತಲ್ಲ ನಾಳೆ ಸಾಯಲೇಬೇಕು, ಅದು ನನಗೆ ಗೊತ್ತಿದೆ. ಇಚ್ಛಾಮಿ ಕಾಲೇನ ನಯಸ್ಯ ವಿಪ್ಲವ. ಇವತ್ತಲ್ಲ ನಾಳೆ ಸಾಯಬೇಕು ಅನ್ನೋದು ನನಗೆ ಗೊತ್ತಿದೆ. ನ ವಿಪ್ಲವ ತಸ್ಯ ಆತ್ಮಲೋಕಾವರಣಸ್ಯ ಮೋಕ್ಷಣಂ. ಅದರಿಂದಾಗಿ ಆತ್ಮಲೋಕಾವರಣಸ್ಯ, ಜೀವನ ಬಗೆಗಿನ ಬೆಳಕು. ಆತ್ಮಲೋಕ, ಲೋಕ ಅಂದರೆ ಬೆಳಕು. ಜೀವನ ಬಗೆಗಿನ ಬೆಳಕಿಗೆ ಆವರಣವಾಗಿದೆ ಈ ಆನೆ ಅನ್ನುವ ದೇಹ. ಅದು ನಾಶ ಆಗೋಗ್ಲಿ ಅಂತ ಬಯಸ್ತೇನೆ ಅಂತಾನೆ ಗಜೇಂದ್ರ. ಅಂದರೆ ನೋಡಿ, ನಾವು ಕಷ್ಟ ಕೊಡುವವರಿಗೆ ಶರಣಾಗ್ತೇವೆ. ಒಂದೋ ಅದರಿಂದ ಮೋಚನೆ ಮಾಡುವಂಥ ದೇವರಿಗೆ ಬೇಡ್ಕೊಳ್ತೇವೆ. ಇವನು ಕಷ್ಟಕ್ಕೆ ಶರಣಾದ, ಕಷ್ಟ ಕೊಡುವವರಿಗಲ್ಲ. ನಾವೇನು ಮಾಡ್ಬಿಡ್ತೀವಿ, ನಮಗೆ ಸಾಯಬೇಕು ಅಂತ ಇಷ್ಟ ಇರಲ್ಲ, ನಾಳೆ ಯಾರೋ ಒಬ್ಬವನ್ನು ಸಾಯಿಸ್ತಾನೆ ಆಯಿತು ಅಂತ ಕೈ ಚೆಲ್ಲಿ ಬಿಡ್ತೇವೆ. ನನಗೆ ಗೊತ್ತಿರದೇ ಇರುವ ಒಂದು ಅಂಶವನ್ನು ಕೆ ವಿ ರಮಾ ಕನಕಗಿರಿ ಅನ್ನೋರು ಹೇಳ್ತಾ ಇದ್ದಾರೆ. ಇವತ್ತು ಇಭರಾಮಪುರ ಅಂತ ನಾನು ಹೇಳಿದ್ನಲ್ಲ, ಆ ಇಭರಾಮಪುರದಲ್ಲಿ ಕೃಷ್ಣಾಚಾರ್ಯರು ಅಂತ ಒಬ್ಬರಿದ್ದರು. ಅವರ ಶಿಷ್ಯರು ಎಲ್ಲರೂ ಕೂಡ ಪ್ರೀತಿಯಿಂದ ಇಭರಾಮಪುರದ ಅಪ್ಪ ಅವರು ಅಂತ ಕರಿತಾ ಇದ್ರು. ಅವ್ರ ಆರಾಧನೆ ಅಂತ ಇವತ್ತೇ ಬರಬೇಕಾ ಅದು? ಅಲ್ಲ, ಮೈಸೂರಲ್ಲಿದೆ. ಅವರು ಇರೋದು ಮಂತ್ರಾಲಯದ ಹತ್ತಿರ. ಇಭರಾಮಪುರ ಅಂತಲೇ ಆ ಊರು.
ಅದು ಅವ್ರದ್ದು ಇಲ್ಲಿ ಭೌತಿಕ ಪ್ರತೀಕವೋ ಅಥವಾ ಇನ್ನೇನೋ ಅವರ ನೆನಪಿನಲ್ಲಿ ಆರಾಧನೆಯೋ ಏನೋ ನಡೆಸ್ತಾರೆ. ಅದು ಇವತ್ತೇ ಬಂದದ್ದು ಒಂದು ವಿಶೇಷ. ಆತ್ಮಲೋಕಾವರಣಸ್ಯ ಮೋಕ್ಷಣಂ ಇಚ್ಛಾಮಿ. ಈ ಆತ್ಮದ ಬಗೆಗಿನ ಬೆಳಕನ್ನು ಈ ದೇಹ ತಡೆದು ಬಿಟ್ಟಿರುತ್ತೆ, ಇದನ್ನು ಬಿಡಿಸ್ಲಿ, ಇದು ಬಿಟ್ಟೋಗಲಿ, ಬಿದ್ದೋಗಲಿ ಅಂತ ನಾನು ಬಯಸ್ತೇನೆ ಅಂತಾರೆ. ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಕಷ್ಟ ಕೊಡುವವರಿಗೆ ಶರಣಾದದ್ದಲ್ಲ, ಕಷ್ಟಕ್ಕೆ ಶರಣಾಗಿದ್ದು. ಕಷ್ಟ ಒಳ್ಳೆಯದಕ್ಕಾಗಿ. ಕಷ್ಟವನ್ನು ಬಿಡಿಸುವಂಥ ದೇವರಿಗೆ ಶರಣಾಗಲಿಲ್ಲ, ದೇವರ ಗುಣವನ್ನು ಮಾತ್ರ ಅನುಸಂಧಾನ ಮಾಡಿದ್ದು. ಈ ಸಮಸ್ಥಿತಿ ಬರಲಿಕ್ಕೆ ಇದೆಯಲ್ಲ, ಮಾನಸಿಕವಾದ ಸಮಸ್ಥಿತಿ ಬಹಳ ಕಷ್ಟ. ಈ ತರಹದ ಮಾನಸಿಕ ಸಮಸ್ಥಿತಿ ಬೇಕು ಅಂತ ನಾವು ಕೇಳೋದು. ಭಾಗವತವನ್ನು ಪಠನೆ ಮಾಡೋದ್ರಿಂದ ನಮಗೆ ಈ ತರಹದ ಮನಸ್ಥಿತಿ ಬೇಕು, ಮಾನಸಿಕವಾದ ಸಮತೋಲನ ಬೇಕು. ಕಷ್ಟಗಳು ಬಂದಾಗ ಈ ತರಹದ ಬ್ಯಾಲೆನ್ಸು, ಮೆಂಟಲ್ ಬ್ಯಾಲೆನ್ಸ್ ಇರಬೇಕು ನಮಗೆ. ಅದು ಎಂತಹ ಆನೆಯ ಯೋನಿಯಲ್ಲಿದ್ದ ಜೀವನಿಗೆ ಬಂತು, ಇನ್ನು ಮನುಷ್ಯ ಯೋನಿಯಲ್ಲಿದ್ದ ಜೀವನಿಗೆ ಬರಬಾರ್ದೇ? ಬರಬೇಕು. ಅದಕ್ಕೆ ದೇವರ ಅನುಗ್ರಹ ಬೇಕು. ಸೋಹಂ ವಿಶ್ವಸೃಜಂ ವಿಶ್ವಮವಿಶ್ವಂ ವಿಶ್ವವೇದತಂ ವಿಶ್ವಾತ್ಮಾನಮಜಂ ಬ್ರಹ್ಮ ಪ್ರಣತೋಸ್ಮಿ ಪರಂ ಪದಂ. ವಿಶ್ವಸೃಜಂ, ಅದರಿಂದ ಜಗತ್ತನ್ನು ಸೃಷ್ಟಿ ಮಾಡಿದ. ವಿಶ್ವಂ, ವಾಯುದೇವನ ಅಂತರ್ಯಾಮಿಯಾದ. ಅವಿಶ್ವಂ, ಜಗತ್ತಿಗಿಂತ ಭಿನ್ನನಾದ. ವಿಶ್ವವೇದತಂ, ವಾಯುದೇವನಿಂದ ಪ್ರಾಪ್ಯನಾದ. ವಿಶ್ವಾತ್ಮಾನಂ, ಎಲ್ಲರ ಅಂತರ್ಯಾಮಿಯಾದ. ಅಜಂ, ಎಂದೂ ಹುಟ್ಟದ ಬ್ರಹ್ಮ, ಗುಣಪೂರ್ಣನಾದ ಪರಮಾತ್ಮನನ್ನು ಪ್ರಣತೋಸ್ಮಿ, ನಮಸ್ಕಾರ ಮಾಡ್ತೇನೆ. ಯೋಗರಂಧಿತ ಕರ್ಮಾಣ ಹೃದಯ ಯೋಗ ವಿಭಾವಿತೆ ಯೋಗಿನೋ ಯಂ ಪ್ರಪಶ್ಯಂತಿ ಯೋಗೇಶಂ ತಂ ನತೋಸ್ಮ್ಯಹಂ. ನಿರಂತರವಾದ ಧ್ಯಾನ ಯೋಗದಿಂದ ಪಕ್ವವಾದ ಕರ್ಮಗಳನ್ನು ಹೊಂದಿರುವ, ಜ್ಞಾನದಿಂದ ಶುದ್ಧವಾದ ಮನಸ್ಸಿನಲ್ಲಿ ಜ್ಞಾನಿಗಳು ಯಾರನ್ನು ಕಾಣ್ತಾರೋ ಅಂತಹ ಯೋಗೇಶಂ, ಎಲ್ಲ ಜ್ಞಾನಯೋಗ ಕರ್ಮಯೋಗ ಮೊದಲಾದವುಗಳಿಂದ ಗಮ್ಯನಾದ ದೇವರನ್ನು ನಮಸ್ಕಾರ ಮಾಡ್ತೇನೆ. ನಮೋ ನಮಸ್ತುಭ್ಯಮಸಹ್ಯ ವೇಗ ಶಕ್ತಿತ್ರಯಾಯ ಅಖಿಲಧಿ ಗುಣಾಯ ಪ್ರಪನ್ನ ಪಾಲಾಯ ದುರಂತ ಶಕ್ತಯೇ ಬುದ್ಧೇಂದ್ರಿಯಾಣಾಂ ಅನವಾಪ್ಯವರ್ತ್ಮನೇ. ಅಸಹ್ಯ ವೇಗ ಶಕ್ತಿತ್ರಯಾಯ, ಸತ್ವಗುಣ ರಜೋಗುಣ ತಮೋಗುಣಗಳೆಂಬ 3 ಶಕ್ತಿಯಿಂದ ವೇಗವಾಗಿ ಈ ಜಗತ್ತಿನ ಕಜ್ಜವನ್ನು ನಡೆಸುವ ಅಖಿಲ ಧೀಗುಣಾಯ, ಎಲ್ಲ ತರಹದ ಬುದ್ಧಿಗೆ ವಿಷಯನಾದ. ಪ್ರಪನ್ನಪಾಲಾಯ, ಶರಣಾಗತರನ್ನು ಪೊರೆಯುವ. ದುರಂತ ಶಕ್ತಯೇ, ಕೊನೆಯಿರದ ಕಸುವಿನ. ಬುದ್ಧೀಂದ್ರಿಯಾಣಾಂ ಅನವಾಪ್ಯ ವರ್ತಮನೆ, ಬುದ್ಧಿಗೆ ಇಂದ್ರಿಯಕ್ಕೆ ತಲುಪಲಾಗದ ದಾರಿಯವನೇ ನಿನಗೆ ನಮಸ್ಕಾರ. ನಾಯಂ ವೇದ ಸ್ವಮಾತ್ಮಾನಂ ಯಚ್ಛಕ್ತ್ಯಾಹಂ ಧಿಯಾ ಹತಃ ತಂ ದುರತ್ಯಯಮಾಹಾತ್ಮ್ಯಂ ಭಗವಂತಂ ನತೋಸ್ಮ್ಯಹಂ. ಸ್ವಂ ಆತ್ಮಾನಂ ನಾಯಂ ವೇದ, ಅಯಂ ಇವನು ಅಂದರೆ ಈ ಜೀವ. ಯಚ್ಛಕ್ತ್ಯ, ಯಾರ ಮಾಯೆಯಿಂದ. ಸ್ವಂ ಆತ್ಮಾನಂ ವೇದ, ತನ್ನನ್ನೇ ತಿಳಿದಿಲ್ಲ. ಅಹಂ ಧಿಯಾ ಹತಃ, ನಾನು ಅನ್ನುವ ಪ್ರಜ್ಞೆಯಿಂದ ನಾಶವಾಗಿದ್ದಾನೆ. ತಂ ದುರತ್ಯಯ ಮಾಹಾತ್ಮ್ಯಂ, ಅಂತಹ ದಾಟಲಾಗದ ಮಹಿಮೆ ಇರುವ ಭಗವಂತಂ, ಷಡ್ಗುಣೈಶ್ವರ್ಯ ಸಂಪನ್ನನಾದ ಅವನಿಗೆ ನತೋಸ್ಮ್ಯಹಂ, ನಮಸ್ಕಾರ ಅಂತ ಹೇಳಿ ಸ್ತೋತ್ರ ಮಾಡಿದ. ಹೀಗೆ ಗಜೇಂದ್ರ ಸ್ತೋತ್ರ ಮಾಡಿದಾಗ ಏನಾಯಿತು? ಎಲ್ಲ ದೇವತೆಗಳು ಬಂದರಂತೆ, ದೇವರು ಬಂದ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.